ಅಣ್ಣ ಬಾ ಅಣ್ಣ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಈಶ್ವರಿ, ನೀನ್ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ದೀನಿ ಅಣ್ಣ. ಕೂತ್ಕೋ. ಟೀ ಮಾಡ್ಕೊಂಡ್ ಬರ್ಲಾ ಅಣ್ಣ? ಅದೆಲ್ಲ ಏನು ಬೇಡಮ್ಮ, ಮೊದ್ಲು ನೀನ್ ಕೂತ್ಕೋ. ಹಾ ಹೇಳಣ್ಣ. ಇಲ್ಲಿ ಕೇಳಮ್ಮ ಈಶ್ವರಿ, ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನಿಂಗೆ ಗೊತ್ತಿದೆ. ನಮ್ ರಾಜನಿಗೂ ಮಾನಸನಿಗೂ ಒಂದ್ ಒಳ್ಳೆ ದಿನ ನೋಡಿ ಮದ್ವೆ ಮಾಡ್ಬೇಡಣ. ನೀನೇನ್ ಹೇಳ್ತೀಯ? ಅದ್ ಹಾಗಲ್ಲ ಅಣ್ಣ, ಅದೇನಂದ್ರೆ... ಏನಮ್ಮ ನೀನ್ ಯೋಚನೆ ಮಾಡ್ತಿರೋದು? ಅದೇ ರಾಜ ಒಳ್ಳೆ ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನಲ್ಲ, ಮತ್ತಿನ್ನೇನು? ಇಲ್ಲಿ ಕೇಳು, ನೀನ್ ಹೇಳಿದಕ್ಕೋಸ್ಕರ ಅವನು ಕೆಲ್ಸಕ್ಕೆ ಹೋಗ್ಲಿ ಅಂತ ನಾನು ಸುಮ್ನೆ ಇದ್ದೆ. ಇದಾದ್ಮೇಲೂ ನಾನು ಹೇಗ್ ವೇಟ್ ಮಾಡಕ್ಕಾಗತ್ತೆ? ಇಲ್ಲ ಅಣ್ಣ, ಅವನು ಒಂದ್ ಒಳ್ಳೆ ಪೊಸಿಷನ್ಗೆ ಬಂದ್ಮೇಲೆ ಮಾತಾಡೋಣ ಅಂತ ಅನ್ಕೊಂಡೆ. ಇಲ್ಲಿ ಕೇಳು ಈಶ್ವರಿ, ನನ್ನ ಅಳಿಯ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೂ ಕೂಡ ನನ್ನ ಮಗಳನ್ನ ಚೆನ್ನಾಗೇ ನೋಡ್ಕೊಳ್ತಾನೆ. ಅವನ ಮೇಲೆ ನನಗ್ ನಂಬಿಕೆ ಇದೆ. ನೀನ್ ಯೋಚನೆ ಮಾಡೋದ್ ನೋಡಿದ್ರೆ ಅಣ್ಣನೂ ಬೇಡ, ಅಣ್ಣನ್ ಸಂಬಂಧನೂ ಬೇಡ ಅನ್ನೋ ಹಾಗಿದೆ. ಅಯ್ಯೋ ಅಣ್ಣ, ಏನ್ ಹೀಗೆ ಹೇಳ್ತಿದ್ಯಾ? ರಾಜನು ಮಾನಸನು ನಮ್ಮ ಮಕ್ಕಳಣ್ಣ. ಸಣ್ಣ ವಯಸ್ಸಲ್ಲೇ ಅವರಿಬ್ಬರಿಗೂ ಮದ್ವೆ ಮಾಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಲ್ಲಣ್ಣ. ಸರಿ ಅಣ್ಣ, ನನಗೊಪ್ಗೆ ಇದೆ. ಹಾಗೆ ಹೇಳು ಮತ್ತೆ. ನಾನು ಗೊತ್ತಿರೋ ಒಬ್ಬ ಜ್ಯೋತಿಷಿಗಳ ಹತ್ರ ಅದನ್ನ ಕೊಟ್ಟು ಇಬ್ಬರು ಜಾತಕದ ಬಗ್ಗೆ ತುಂಬಾನೇ ವಿಚಾರಿಸಿದೆ. ಎಲ್ಲಾ ರೀತಿಲೂ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ದಿನ ನೋಡಿ ಡೇಟನ್ನ ಫಿಕ್ಸ್ ಮಾಡಿದ್ರೆ ಮತ್ತೆ ಎಲ್ಲಾ ವಿಷಯನೂ ನೋಡ್ಕೊಳ್ಳೋಣ. ಸರಿ ಅಣ್ಣ, ಹಾಗೆ 4 ಮಾತ್ ನೇರವಾಗಿ ಹೇಳು. ಹಾಗೆ ಮಾಡೋಣ ಅಣ್ಣ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ಅಣ್ಣ. ಹಾಗಾದ್ರೆ ಮೊದ್ಲು ನಾನು ಮನೆಗೆ ಹೋಗಿ ನಿಮ್ಮ ಅತ್ತಿಗೆ ಹತ್ರ ವಿಷಯನ ಮಾತಾಡ್ತೀನಿ. ಅವಳು ಸಂತೋಷ ಪಡ್ತಾಳೆ, ಮತ್ತೆ ನಮ್ಮ ಮಾನಸನೂ ಸಂತೋಷ ಪಡ್ತಾಳೆ. ಸರಿ ಈಶ್ವರಿ, ನಾನು ಹೊರಡ್ತೀನಿ. ಅಣ್ಣ ಒಂದ್ ನಿಮಿಷ ಇರು. ಹಾಗೆ ನಿನ್ನ ಅಳಿಯನ್ಗೂ ಒಂದ್ ಮಾತು ಹೇಳ್ಬಿಟ್ಟು ಹೋಗು. ಅವನು ಸಂತೋಷ ಪಡ್ತಾನಲ್ವಾ? ಏನೋ ರಾಜ ಇವತ್ ಕೆಲ್ಸಕ್ಕೆ ಹೋಗಿಲ್ವಾ? ಮನೇಲೇ ಇದ್ದಾನೆ. ಅದೇನೋ ವೀಕ್ಲಿ ಆಫ್ ಅಂತೆ, ಅದಕ್ಕೆ ಮನೇಲೇ ಇದ್ದಾನೆ. ಆಗ ಮಲಗಿದಾನ ಇಲ್ಲ ಎದ್ದಿದಾನ? ಅವನ್ ಎಲ್ಲಣ್ಣ ಮಲಗ್ತಾನೆ. ಯಾರಾದ್ರೂ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ, ಇಲ್ಲ OTT ನಲ್ಲಿ ಮೂವಿ ನೋಡ್ತಿರ್ತಾನೆ. ಸರಿ ಇರು, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅವನನ್ನ. ಸರಿ. ಮಾವ, ಏನ್ ಮಾವ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಳಿಯ. ಅತ್ತೆ ಮಾನಸ ಕಾಣ್ತಾ ಇಲ್ಲ? ಇಲ್ಲಪ್ಪ, ನಾನು ಹಾಗೇನೆ ಬಂದೆ. ಏನ್ ಮಾವ, ಮತ್ತೆ ಅಮ್ಮ ಜಾತಕ ಗೀತ್ಕ ಅಂತ ನೋಡಕ್ ಸ್ಟಾರ್ಟ್ ಮಾಡಿದ್ರಾ? ಅಮ್ಮ, ನಿನಗ್ ಬೇರೆ ಕೆಲ್ಸನೇ ಇಲ್ವಮ್ಮ? ಲೋ, ಹಾಗೆಲ್ಲ ಏನೂ ಇಲ್ಲ ಕಣೋ. ನಿಮ್ ಮಾವ ಏನ್ ಅದಕ್ ಬಂದಿಲ್ಲ, ವಿಷಯ ಬೇರೆನೇ ಇದೆ, ಅದಕ್ಕೆ ಬಂದಿರೋದವ್ರು. ಬೇರೆ ವಿಷಯನ? ಅಂತದೇನ್ ಮುಖ್ಯವಾದ ವಿಷಯ? ಓ ಮಾವ, ಫ್ಲಾಟ್ ತಗೋಬೇಕಂತ ಹೇಳಿದ್ರಲ್ವಾ, ತಗೊಂಡಾಯ್ತಾ? ಇಲ್ಲಪ್ಪ ಅಳಿಯ, ಅದನ್ನ ತಗೋಬೇಕು. ಅದಕ್ಕಿಂತ ಮುಖ್ಯವಾದ ವಿಷಯ. ಅದಕ್ಕಿಂತ ಮುಖ್ಯವಾದ ವಿಷಯನಾ? ಏನ್ ಮಾವ, ಸರ್ಪ್ರೈಸ್ ಎಲ್ಲ ಕೊಡ್ತಾ ಇದ್ದೀರಾ? ಫ್ಲಾಟೂ ಇಲ್ಲ, ಬೇರೆ ಏನಾಗಿರ್ಬೋದು? ಇಲ್ಲಿ ಕೇಳಪ್ಪ ಅಳಿಯ, ನೀನ್ ಯೋಚನೆ ಮಾಡೋ ರೀತಿಲಿ ಅದೇನ್ ದೊಡ್ಡ ವಿಷಯ ಅಲ್ಲ. ಎಲ್ಲ ನಿನಗ್ ಗೊತ್ತಿರೋ ಅಂತದ್ದೇ. ಅದ್ರ ಬಗ್ಗೆ ನಾನು ನಿಮ್ಮಮ್ಮ 1000 ಸಲ ಮಾತಾಡಿದ್ದೀವಿ. ನನಗ್ ಗೊತ್ತಿರೋ ವಿಷಯನಾ? ನನಗ್ ಗೊತ್ತಿರೋ ಹಾಗೆ ನೀವು ಅಮ್ಮನೂ ಜಾತಕದ ಬಗ್ಗೆನೇ ಮಾತಾಡ್ತಾ ಇರ್ತೀರಾ. ಆಮೇಲೆ ನನಗೆ ಸರಿಯಾಗಿ ಕೆಲಸ ಸಿಕ್ಕಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಣ್ಣ, ಈಗಿನ ಕಾಲದ ಮಕ್ಕಳು ಗೊತ್ತಾದ್ರೂ ಗೊತ್ತಾಗದೇ ಇರೋರ್ ತರ ಇರ್ತಾರೆ. ಅದು ಸರಿನೇ. ಇಲ್ಲಿ ಕೇಳಪ್ಪ ಅಳಿಯ, ನಮ್ಮನೇಲಿರುವಂತ ಮಾನಸ ಇನ್ಮೇಲೆ ನಿಮ್ಮನೇಲಿರ್ತಾಳೆ. ಮಾನಸ ಇಲ್ಲೇ ಇರ್ತಾಳ? ನನಗೆ ಅರ್ಥ ಆಗ್ತಾ ಇಲ್ವೇ? ಏನಪ್ಪ ಅಳಿಯ, ಏನು ಗೊತ್ತಿಲ್ಲ ಅಂತ್ಯ? ಅದೇ ಅಣ್ಣ, ಲೋ, ನಿನಗೂ ಅವಳಿಗೂ ಮದ್ವೆ ಮಾಡ್ಬೇಕು ಅಂತಿದೀವಿ. ಎಲ್ಲಾನು ಬಿಡಿಸಿ ಹೇಳ್ಬೇಕೇನೋ ನಿನ್ಗೆ. ಏನು ಗೊತ್ತಿಲ್ದೇ ಇರೋ ಎಳೆ ಮಗು. ಹೀಗೆಲ್ಲ ನಾಟಕ ಆಡ್ಬೇಡ ಕಣೋ. ಏನಪ್ಪ ಅಳಿಯ, ನಿನಗ್ ಸಂತೋಷ ತಾನೆ? ಸರಿ ಈಶ್ವರಿ, ನಾನು ಹೊರಡ್ತೀನಿ. ಸರಿ ಅಣ್ಣ, ತುಂಬಾ ಸಂತೋಷ ಆಯ್ತು. ಸರಿನಮ್ಮ. ಲೋ, ನೀನೇನೋ ಹೀಗ್ ನಿಂತಿದ್ಯಾ? ಮದ್ವೆ ಅಂತ ಹೇಳ್ತಿದ್ ಹಾಗೆ ನನ್ ಮಗನ್ ಮುಖದಲ್ಲಿ ಸಂತೋಷ ನೋಡು. ಅಮ್ಮ, ಅಮ್ಮ. ಏನು? ಅಮ್ಮ, ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಬೇಗ ಹೊರಡ್ತೀನಿ.
ತಿನ್ಕೊಂಡ್ ಹೋಗೋ. ಅಮ್ಮ ಕ್ಯಾಂಟೀನಲ್ಲಿ ಮಾಡ್ತೀನಮ್ಮ. ಏನು ಮಕ್ಕಳು. ಕಾಮಾಕ್ಷಿ, ಹಲೋ, ಹೇಳು ಕಾಮಾಕ್ಷಿ. ನೆನ್ನೆ ಫೋನ್ ಮಾಡಿದ್ದಕ್ಕೆ ಇವತ್ತು ಮಾಡಿದ್ಯಾ? ಸರಿ, ನಾನು ಯಾಕೆ ಕಾಲ್ ಮಾಡ್ದೆ ಗೊತ್ತಾ? ನಮ್ ರಾಜನ್ಗೂ ಮಾನ್ಸನ್ಗೂ ಮದ್ವೆ ಮಾಡ್ಬೇಕು ಅಂತಿದೀವಿ. ನಾನು ನಮ್ಮಣ್ಣ ಸೇರಿ ತೀರ್ಮಾನ ಮಾಡಿದೀವಿ. ಸರಿ, ನಿನ್ ಮಗನಿಗೆ ಒಂದು ಕಲ್ಯಾಣ ಮಂಟಪದಲ್ಲಿ ಮದ್ವೆ ಮಾಡಿದ್ಯಲ್ಲ, ಅದ್ರ ಅಡ್ಗೆ ಖರ್ಚು, ಡೆಕೋರೇಷನ್ ಖರ್ಚು ಎಲ್ಲಾನು ಒಂದ್ ಲಿಸ್ಟ್ ಮಾಡಿ ನನ್ಗೆ ವಾಟ್ಸಪ್ ಮಾಡಿ ಕಳ್ಸು, ಸರಿನಾ? ಸರಿ ಕಣೆ, ನನಗೆ ಕೆಲ್ಸ ಇದೆ, ಇಡ್ತೀನಿ. ಹೇಗಾದ್ರೂ ಮಾಡಿ ಅವನ್ಗೊಂದು ಒಳ್ಳೆ ಮದ್ವೆ ಮಾಡ್ಬಿಡ್ಬೇಕು. ಹಲೋ ದೊಡ್ಡಪ್ಪ, ಚೆನ್ನಾಗಿದ್ದೀನಿ ದೊಡ್ಡಪ್ಪ, ನೀವ್ ಹೇಗಿದ್ದೀರಾ? ವಿಷಯ ಗೊತ್ತಾಯ್ತಾ? ಹೌದು ದೊಡ್ಡಪ್ಪ, ರಾಜನ್ಗೂ ಮಾನಸಗೂ ಮದ್ವೆ ಗುರ್ತಾಗಿದೆ. ಅಣ್ಣನೂ ನಾನು ಸೇರಿನೇ ತೀರ್ಮಾನ ಮಾಡಿರೋದು. ಸರಿ ದೊಡ್ಡಪ್ಪ, ಸರಿ ದೊಡ್ಡಪ್ಪ, ಅಣ್ಣನೇ ಬಂದಿರ್ಬೇಕು ಅನ್ಸತ್ತೆ. ಕಾಲಿಂಗ್ ಬೆಲ್ ಸೌಂಡ್ ಆಯ್ತು. ಸರಿ ದೊಡ್ಡಪ್ಪ, ನಾನು ಆಮೇಲೆ ಮಾಡ್ತೀನಿ. ಅಣ್ಣ, ಏಯ್, ಏನು ಮಾಡ್ಕೊಂಡ್ ಬಂದಿದ್ಯಾ? ಏನು ಮಾಡ್ಕೊಂಡ್ ಬಂದಿದ್ಯಾ ನೀನು? ಏನ್ ಮಾಡ್ಕೊಂಡ್ ಬಂದಿದ್ಯೋ? ಏನ್ ಮಾಡ್ಕೊಂಡ್ ಬಂದಿದ್ಯಾ? ಅಯ್ಯೋ ಅಯ್ಯೋ, ನಮ್ಮಣ್ಣನ್ಗೆ ಏನು ಉತ್ತರ ಕೊಡೋದು? ನಮ್ಮಣ್ಣನ್ಗೆ ಏನಂತ ಉತ್ತರ ಕೊಡ್ಲಿ? ಲೋ ಮಾನಸ ಪಾಪ ಕಣೋ, ಅವಳಿಗೆ ಏನಂತ ಹೇಳೋದು? ಅಮ್ಮ ಅರ್ಥ ಮಾಡ್ಕೋ ಅಮ್ಮ, ನಾನು ಇವಳು 3 ವರ್ಷದಿಂದ ಪ್ರೀತಿ ಮಾಡ್ತಾ ಇದೀವಮ್ಮ. ನಾನು ಇದನ್ನ ಹೇಳಿ ಅರ್ಥ ಮಾಡಿಸ್ಬೇಕನ್ನಷ್ಟರಲ್ಲಿ ನೀವು ಮಾವ ಸೇರ್ಕೊಂಡೆ ನಿರ್ಧಾರ ತಗೊಂಡ್ಬಿಟ್ರಮ್ಮ. ನನಗೆ ಬೇರೆ ದಾರಿ ಗೊತ್ತಾಗ್ಲಿಲ್ಲಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಲೋ, ನಮ್ಮಣ್ಣನ್ಗೆ ಹೇಗೋ ಮುಖ ಕೊಟ್ಟು ಮಾತಾಡೋದು? ನಮ್ಮಣ್ಣನ್ಗೆ ಏನಂತನೋ ಉತ್ತರ ಕೊಡೋದು? ಪಾಪ ಕೊಡೋ ಮಾನಸ. ಚಿಕ್ಕ ವಯಸ್ಸಿಂದ ರಾಜನೇ ನಿನ್ ಗಂಡ, ರಾಜನೇ ನಿನ್ ಗಂಡ ಅಂತ ಹೇಳಿ ಹೇಳಿ ಬೆಳೆಸಿದೀವಿ. ನಿನ್ಗೆ ಯಾಕೋ ಅರ್ಥ ಆಗ್ತಿಲ್ಲ? ಅಮ್ಮ, ನನಗೆ ಅರ್ಥ ಆಗುತ್ತಮ್ಮ. ಅದಕ್ಕೋಸ್ಕರನೇ ಈ ಮದುವೆ ಬಗ್ಗೆ ಮಾತಾಡೋದು ಶುರು ಮಾಡಿದ ತಕ್ಷಣ ಏನಾದ್ರೂ ಮಾಡ್ಬೇಕಂತ ಯೋಚನೆ ಮಾಡಿದ್ನಮ್ಮ. ನಿಮ್ಮ ಹತ್ರ ಹೇಳಕ್ಕೂ ಧೈರ್ಯ ಇಲ್ಲಮ್ಮ. ಇವಳನ್ನ ಬಿಡೋಕ್ಕೂ ನನಗೆ ಮನ್ಸಿಲ್ಲಮ್ಮ. ಅಮ್ಮ, ಇವಳು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳಮ್ಮ. ನಾನಿಲ್ಲಂದ್ರೆ ಅವಳು ಸತ್ತೋಗ್ಬಿಡ್ತಾಳಮ್ಮ. ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಮದುವೆ ಮಾಡ್ಕೊಂಡೆ. ಏನ್ ಮಾಡ್ಬೇಕು ಅಂತ ಹೇಳ್ತೀಯಾ? ನೀನೇ ಹೇಳು. ನಿಮ್ಮ ಮಾವನ್ಗೆ ಏನಂತ ಉತ್ತರ ಕೊಡೋದು? ನನಗೇನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲಮ್ಮ. ಆದ್ರೆ ಇವಳಿಲ್ದೆ ನನಗೆ ಬದುಕೋಕೆ ಆಗಲ್ಲಮ್ಮ. ರಾಣಿ ತುಂಬಾ ಒಳ್ಳೆಯವಳಮ್ಮ, ಚೆನ್ನಾಗಿ ಓದಿದಾಳೆ, ನಿನ್ನ ಚೆನ್ನಾಗಿ ನೋಡ್ಕೊಂತಾಳಮ್ಮ. ಅಮ್ಮ, ಯಾವ್ದೇ ರೀತಿ ಸಮಸ್ಯೆ ಬರ್ದೆ ಮಾವನ ಹತ್ರ ಹೇಳಿ ಅರ್ಥ ಮಾಡ್ಸಮ್ಮ. ಅಮ್ಮ, ನಾನ್ ಮಾಡಿದ್ದು ತಪ್ಪೇ ಅಮ್ಮ. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಾನು ನಿನಗೆ ಒಬ್ನೇ ಮಗ ತಾನೆ. ನಾನು ಆಸೆ ಪಟ್ಟಿರೋ ಜೀವನನ ಬದುಕಬಾರ್ದ? ಸ್ವಲ್ಪ ಯೋಚನೆ ಮಾಡಮ್ಮ. ಇಂಥ ಕೆಲಸ ಮಾಡ್ಬಿಟ್ಟು ಸಾಧಾರಣವಾಗಿ ಹೇಳ್ತಿದ್ಯಲ್ಲೋ, ನನಗ್ ಬರ್ತಾ ಇರೋ ಕೋಪಕ್ಕೆ. ಅತ್ತೆ, 1 ನಿಮಿಷ. ನಾನು ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮನ್ನ ಕ್ಷಮಿಸ್ಬಿಡಿ. ನಮಗ್ ಬೇರೆ ದಾರಿನೇ ಗೊತ್ತಾಗಿಲ್ಲ, ಅದಕ್ಕೆ ತಕ್ಷಣ ಮದುವೆ ಮಾಡ್ಕೊಂಡ್ವಿ. ನಾವು ಪ್ರೀತಿ ಮಾಡುವಾಗ್ಲೇ ನಿಮ್ ಹತ್ರನೂ ನಮ್ಮ ಮನೆಯವ್ರ ಹತ್ರನೂ ಒಪ್ಪಿಗೆ ತಗೊಂಡು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ. ಆದ್ರೆ ನಾವ್ ಈ ತರ ಮದುವೆ ಮಾಡ್ಕೋತೀವಿ ಅಂತ ಅಂದ್ಕೊಂಡೇ ಇಲ್ಲ ಅತ್ತೆ. ಹೌದಮ್ಮ, ಅರ್ಥ ಮಾಡ್ಕೋ ಅಮ್ಮ. ನೀನ್ ಬಿಟ್ರೆ ನನ್ಗೆ ಯಾರಿದಾರಮ್ಮ? ಸಾಕು ಕಣೋ, ಇನ್ನು ನಾಟಕ ಆಡ್ಬೇಡ. ಎಲ್ಲಾನು ತಗೊಂಡ್ ಬಂದ್ ನನ್ ತಲೆ ಕಟ್ಟು. ಎಲ್ಲ ನನ್ನ ಹಣೆ ಬರಹ. ಸರಿ, ಅಣ್ಣನ ಹತ್ರ ಮಾತಾಡ್ ನೋಡ್ತೀನಿ. ಅಯ್ಯೋ, ಅಣ್ಣ ಏನ್ ಹೇಳ್ತಾನೋ ಗೊತ್ತಿಲ್ವೇ? ಅಣ್ಣನ್ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ ಕಣೋ. ಸರಿ, ಒಳಗ್ ಬನ್ನಿ. ಏನ್ ಮಾಡೋದು? ಎಲ್ಲ ನನ್ನ ಹಣೆ ಬರಹ. ಅಮ್ಮ, ಆರತಿ. ಲೋ, ಇದಕ್ಕಿಂತ ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ನಿನ್ ಮರ್ಯಾದೆ ಬಿಡಿಸ್ಬಿಡ್ತೀನಿ. ನಮ್ಮ ಅಣ್ಣನ ಹತ್ರ ಮಾತಾಡಿ ಸಮಾಧಾನ ಆಗೋವರೆಗೂ ಇಬ್ರು ಬಾಯ್ ತೆಗಿಬಾರ್ದು. ಬನ್ನಿ. ಅತ್ತೆ,
ಏನೋ ಟೀ ಕುಡಿರತ್ತೆ. ಇಲ್ ನೋಡು, ಈ ಸಮಸ್ಯೆ ಮುಗಿಯೋ ತನಕ ನನ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ. ಅಂದ್ಮೇಲೆ ಮತ್ತೆ ಯಾಕೆ ಟೀ ಕಾಫಿ ಅನ್ಕೊಂಡ್ ಬರ್ತೀಯಾ? ತಗೊಂಡ್ ಹೋಗೆ. ಇಲ್ಲತ್ತೆ. ಹೋಗು ಅಂದೆ ತಾನೆ. ಏನಾಯ್ತು? ಲೂಸೇನೋ ನೀನು? ಎಷ್ಟೊತ್ತು ಸಮಸ್ಯೆ ಆಗಿದೆ. ಅವ್ರಿಗೋಗಿ ಟೀ ಕಾಫಿ ಕೊಡು ಅಂತ ಹೇಳ್ತಾ ಇದೀಯ ನೀನು? ಅವ್ರು ಹೇಗೋ ಸಮಾಧಾನ ಆಗ್ತಾರೆ? ನನಗೇನೆ ಗೊತ್ತು, ನಾನೊಂದು ಅನ್ಕೊಂಡ್ರೆ ಅದು ಒಂದು ಆಗ್ತಾ ಇದೆ. ಅಯ್ಯೋ, ನಮ್ಮ ಮಾಮ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ವೇ. ಅಯ್ಯೋ ಅಣ್ಣ, ಹಲೋ ಹಲೋ ಅಣ್ಣ. ಈಶ್ವರಿ, ನಾನು ಏನಕ್ಕೆ ಫೋನ್ ಮಾಡಿದೆ ಗೊತ್ತಾ? ಮದ್ವೆಗೆ ಬೇಕಾಗಿರೋ ಎಲ್ಲಾ ತಯಾರಿನೂ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾವ ತೊಂದರೆನೂ ಇಲ್ಲ. ನಿಮ್ ಅತ್ತಿಗೆನೂ ಬೇಕಾಗಿರೋಂತ ಎಲ್ಲಾ ಕೆಲ್ಸನೂ ಮಾಡ್ಕೊಂತಾ ಇದ್ದಾಳೆ. ಅದು ಬೇಕು ಇದು ಬೇಕು ಅಂತ ಒಂದು ದೊಡ್ಡ ಲಿಸ್ಟನ್ನೇ ಮಾಡಿದಾಳೆ. ಹಲೋ ಈಶ್ವರಿ, ನಾನು ಹೇಳ್ತಾ ಇರೋದು ನಿನಗೆ ಕೇಳಿಸ್ತಾ ಇದೆಯಾ? ಈಶ್ವರಿ, ನಿನ್ನೆ ಅಮ್ಮ. ಹಾ, ಕೇಳಿಸ್ತಿದೆ ಅಣ್ಣ. ಸರಿನಮ್ಮ, ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ತಗೋಬೇಕು. ನಾನು ಆಮೇಲೆ ಮಾಡ್ತೀನಿ. ಅಣ್ಣ, ಒಂದ್ ನಿಮಿಷ. ಹೇಳಮ್ಮ. ಅದ್ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಏನ್ ಈಶ್ವರಿ, ಏನಾಯ್ತು? ಅದು ಏನಂದ್ರೆ, ಅಣ್ಣ ಏನೋ ಆಸೆ ಪಟ್ಟು ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ತಾನೇ ದೊಡ್ಡವ್ರಿಗೆ ಕ್ಷಮಿಸ್ಬೇಕು. ನೀನ್ ಅತ್ತಿಗೆ ಹತ್ರನೂ ಮಾನಸ ಹತ್ರನೂ ಮಾತಾಡ್ ಸಮಾಧಾನ ಮಾಡೋಣ. ನಿನ್ನನ್ ಬಿಟ್ಟು ನನ್ಗೆ ಯಾರಿದಾರಣ್ಣ? ಮಾವ, ಪ್ಲೀಸ್ ಮಾವ, ನಾನು ಮಾಡಿದ್ದು ತಪ್ಪೇ, ನನ್ನ ಕ್ಷಮಿಸ್ಬಿಡಿ. ಇವಳಿಲ್ದೆ ನನ್ನಿಂದ ಬದುಕಕ್ಕಾಗಲ್ಲ ಮಾವ. ಪ್ಲೀಸ್ ಮಾವ. ಮಾವ, ಈ ವಿಷಯನ ಹೇಳ್ಬೇಕಂತಾನೆ ಅನ್ಕೊಂಡೆ, ಆದ್ರೆ ಹೇಳಕ್ಕಾಗ್ಲಿಲ್ಲ. ಇದನ್ನ ಮುಚ್ಚಿಟ್ಟಿದ್ದು ತಪ್ಪೆ, ನನ್ನ ಕ್ಷಮಿಸ್ಬಿಡಿ. ಅರೆ ಏನಪ್ಪ ರಾಜ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ನಾನು ಅವಳನ್ನೇ ಮದ್ವೆ ಆಗ್ತೀನಿ ಅಂತ ನನಗೊಂದು ಮಾತು ಹೇಳಿದ್ರೆ ನೀನು, ನಾನೇ ಮುಂದೆ ನಿಂತು ಈ ಮದ್ವೆನ್ ಮಾಡಿಸ್ತಿದ್ನಲ್ಲ. ಮಾನಸನ್ಗೂ ನಿನಗೂ ಮದ್ವೆ ವಿಷಯನ ನಿಮ್ಮ ಅತ್ತೆ ಹತ್ರ ಹೇಳಿದಕ್ಕೆ ಅವಳು ಸಂತೋಷಪಟ್ಟು ಊರೆಲ್ಲ ಹೇಳಿ ಎಲ್ಲ ಏರ್ಪಾಡನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡ್ಲು. ನಿಮ್ಮ ಅತ್ತೆ ವಿಷಯ ಬಿಡು, ಮಾನಸನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅವಳು ಎಷ್ಟು ಆಸೆ ಇಟ್ಕೊಂಡಿದ್ಲು ಗೊತ್ತಾ? ನಮ್ಮ ಮಾಮನ ಮನೆಯವ್ರಂತ ಎಷ್ಟು ಸಂತೋಷ ಪಟ್ಟಿದ್ಲು ಗೊತ್ತಾ? ಈಗ ಅವಳಿಗೆ ನಾನು ಏನು ಉತ್ತರನ ಹೇಳಲಿ ಹೇಳು? ಒಬ್ಬ ತಂದೆಯಾಗಿ ಎಷ್ಟು ಕಷ್ಟ ಆಗತ್ತೆ, ನೀನೇ ಹೇಳು ರಾಜಾ. ಹೀಗ್ ಮಾಡ್ಬಿಟ್ಟಿಯಲ್ಲ. ಅಣ್ಣ, ನನಗ್ ಅರ್ಥ ಆಗತ್ತಣ್ಣ. ನನಗ್ ಬರ್ತಾ ಇರೋ ಕೋಪಕ್ಕೆ ಇವನ್ನ ಸಾಯಿಸ್ಬಿಡ್ಬೇಕು ಅನ್ನಿಸ್ತದೆ. ಆದ್ರೆ ಅವನ್ನ ನಂಬ್ಕೊಂಡು ಒಂದ್ ಹುಡುಗಿ ಬಂದಿದ್ದಾಳೆ, ಅದಕ್ಕೆ ಸುಮ್ನೆ ಇದ್ದೀನಿ. ಸರಿ, ಇದಾದ್ಮೇಲೆ ಏನ್ ಮಾಡಕ್ಕಾಗತ್ತೆ? ನಾನು ಮನೇಲಿ ಮಾತಾಡಿ ನೋಡ್ತೀನಿ. ನಿಮ್ಮಿಬ್ಬರನ್ನು ಹೇಗಾದ್ರೂ ಮಾಡಿ ದೂರ ಮಾಡ್ತೀನಿ. ಖಂಡಿತ ಬೇರೆ ಮಾಡ್ತೀನಿ. ಅಣ್ಣ, ಏನ್ ಯೋಚಿಸ್ತಿದ್ಯಾ ಅಣ್ಣ? ಏನೂ ಇಲ್ಲ. ಈಗ ಮನೆಗೆ ಹೋಗಿ ಏನು ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಈಶ್ವರಿ, ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅತ್ತಿಗೆ ಹತ್ರ ಮಾನಸ ಹತ್ರ ನಾನ್ ಮಾತಾಡ್ತೀನಿ. ಸರಿ ಅಣ್ಣ. ಹಾಗೆ ಇವ್ರಿಬ್ಬರಿಗೂ ಶಾಂತಿ ಮುಹೂರ್ತನ ಯಾವಾಗಿಡೋದು ಅಂತ ಜಾತಕ ನೋಡಿ ಹೇಳ್ತೀಯ ಅಣ್ಣ? ಸರಿ, ನೋಡ್ತೀನಿ. ನಾನೇ ನನ್ನ ಮಗಳ ಜೀವನ ಹಾಳಾಯ್ತು ಅಂತ ಬೇಜಾರಲ್ಲಿದ್ರೆ, ಆದ್ರೆ ನೀನು ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ದೆ ಫಸ್ಟ್ ನೈಟಿಗೆ ತಯಾರಿ ಮಾಡಿಸ್ತಿದ್ಯಲ್ಲ, ಅದು ನನ್ನ ಕಡೆಯಿಂದ ಶಾಂತಿ ಮುಹೂರ್ತನ ಇಡಿಸ್ಬೇಕು ಅಂತ ನೋಡ್ತಿದ್ಯಾ ಅಲ್ವಾ? ಇರ್ಲಿ ಇರ್ಲಿ, ಇಷ್ಟಾದ್ರೂ ನಾನು ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತೀನಿ ಅಂತ ನೋಡ್ತಿರೋ. ಏ ರಾಣಿ, ನಿಮ್ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸು. ನೀನು ಮಾತಾಡಿ ನನ್ನ ಕೈಗೆ ಫೋನ್ ಕೊಡು. ಸರಿ ಅತ್ತೆ. ಹಲೋ ಅಮ್ಮ, ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಅಮ್ಮ. ನಾನು ಅವ್ರನ್ನ ಮದುವೆ ಮಾಡ್ಕೊಂಡೆ. ನನಗೆ ಕ್ಷಮಿಸ್ಬಿಡಿ ಅಮ್ಮ. ನಮ್ಮನ್ನು ಅಕ್ಸೆಪ್ಟ್ ಮಾಡಿ ಅಮ್ಮ. ನಾನು ಅತ್ತೆ ಹತ್ರ ಕೊಡ್ತೀನಿ, ನೀವು ಮಾತಾಡಿ ಅಮ್ಮ.
ಅಮ್ಮ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಮ್ಮ. ನನ್ ಜೀವನನೇ ಹಾಳಾಗೋಗತ್ತಮ್ಮ. ನೀವೇ ಅಪ್ಪನ ಹತ್ರ ಹೇಳಿ ಅರ್ಥ ಮಾಡಿಸ್ಬೇಕು. ನಾನು ಅತ್ತೆ ಹತ್ರ ಕೊಡ್ತೀನಮ್ಮ, ಮಾತಾಡಿ ಅಮ್ಮ. ಅತ್ತೆ, ನಾನ್ ಮಾತಾಡಿ ಆಯ್ತು, ನೀವು ಮಾತಾಡಿ ಅತ್ತೆ. ಹಲೋ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪಾಪ ಏನೋ ಇಬ್ರು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ. ಪಾಪ ನಮ್ ಮಕ್ಕಳು ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ. ಅಪ್ಪ ಇಲ್ದೆ ನನ್ ಮಗನ್ನ ಬೆಳೆಸಿದೀನಿ. ಪ್ಲೀಸ್. ನಾನ್ ಮಾತಾಡ್ ನೋಡ್ದೆ. ಇದಕ್ಕಿಂತ ಜಾಸ್ತಿ ಏನ್ ಮಾಡಕ್ಕಾಗತ್ತೆ? ಸರಿ, ಸಮಾಧಾನ ಮಾಡ್ಕೊ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮಾವ ಬರ್ತಾರೆ ಕಣೋ. ಅಣ್ಣ ಬಂದು ಏನ್ ಹೇಳ್ತಾನೋ ಏನೋ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ಬಂದ್ಬಿಟ್ಟ. ಬಾ ಅಣ್ಣ. ಬನ್ನಿ ಮಾವ. ಅಣ್ಣ, ಅತ್ತಿಗೆ ಮತ್ತೆ ಮಾನಸ ಹತ್ರ ಮಾತಾಡಿದ್ಯಾ ಅಣ್ಣ? ಹೇಳಿ ಸಮಾಧಾನ ಮಾಡದ್ನಮ್ಮ. ಇದ್ರ ಮೇಲೆ ಏನು ಕೇಳ್ಬೇಡ. ಆಮೇಲೆ ಹುಡುಗಿ ಮನೇಲಿ ಏನ್ ಹೇಳಿದ್ರು? ಅವ್ರ ಮನೇಲಿ ಮಾತಾಡ್ದೆ ಅಣ್ಣ. ಆದ್ರೆ ಅವಳು ನಮ್ ಮಗಳೇ ಅಲ್ಲ. ನಾವ್ ತಲೆ ತೊಳ್ಕೊಂಡ್ಬಿಟ್ವಿ. ಅವಳಿಗೂ ನಮ್ಗೂ ಸಂಬಂಧನೇ ಇಲ್ಲ. ಇನ್ಮೇಲೆ ನಮಗ್ ಫೋನ್ ಮಾಡ್ಬೇಡಿ, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ನಾನು ಏನು ಮಾತಾಡ್ಲಿಲ್ಲ ಅಣ್ಣ. ಮಕ್ಕಳ ಜೊತೆ ಇನ್ ಮುಂದೆ ನಾನ್ ಮಾತಾಡಲ್ಲ ಅಂತ ಹೇಳ್ಬಿಟ್ರು. ನಾನು ಸರಿ ಅಂತ ಸುಮ್ನಾದೆ. ಸರಿ ಅಣ್ಣ, ನೀನೇ ಒಂದ್ ಒಳ್ಳೆ ಸಮಯ ನೋಡಿ ಹೇಳ್ಬೇಕು. ಆಹಾ, ನಾನು ಅನ್ಕೊಂಡ ಹಾಗೇನೆ ಎಲ್ಲ ನನ್ನ ಪರವಾಗೇ ನಡೀತಾ ಇದೆ. ಬಿಡಬಾರ್ದು. ಈ ವಿಷಯ ಇಟ್ಕೊಂಡು ನಾನು ಇವರಿಬ್ಬರನ್ನು ದೂರ ಮಾಡ್ತೀನಿ. ಇವಳನ್ನ ಓಡಿಸ್ಬಿಟ್ಟು ನನ್ನ ಮಗಳ ಜೊತೆ ಮದುವೆ ಮಾಡಿಸ್ತೀನಿ. ಇವನನ್ನು ಬಿಟ್ರೆ ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗೋದಿಲ್ಲ. ಅಣ್ಣ, ಏನಣ್ಣ ತುಂಬಾ ಹೊತ್ತಿಂದ ಯೋಚಿಸ್ತಾ ಇದ್ಯಾ? ನೀನ್ ಏನ್ ಹೇಳಿದ್ರು ಓಕೆ ಅಣ್ಣ. ಇಲ್ಲಮ್ಮ, ನೀನು ಹೋಗಿ ಕ್ಯಾಲೆಂಡರ್ ತಗೊಂಡ್ ಬಾ. ಸರಿ ಅಣ್ಣ. ಚಂದ್ರ, ಬುಧ, ಮಂಗಳ. ಜಾತಕನ ಡೀಟೇಲ್ ಆಗಿ ನೋಡ್ದೆ. ಇವನು ಮದುವೆ ಆಗಿರೋ ನಕ್ಷತ್ರ, ಈ ಹುಡುಗಿ ರಾಶಿ ನಕ್ಷತ್ರದ ಪ್ರಕಾರ ಶಾಂತಿ ಮುಹೂರ್ತಕ್ಕೆ ಏರ್ಪಾಡು ಮಾಡಬಹುದು. ಸರಿ ರಾಜ, ನೀನು ಕರೆಕ್ಟಾಗಿ ಅವಳಿಗೆ ಯಾವ ಸಮಯದಲ್ಲಿ ತಾಳಿ ಕಟ್ದೆ? ಮಾವ, ಅದು ಹೆಚ್ಚು ಕಡಿಮೆ 11 ಇರ್ಬೋದು. ಓ, ಆ ಸಮಯದಲ್ಲ. ಏನಮ್ಮ ನಿನ್ನ ಹೆಸರು, ರಾಶಿ, ನಕ್ಷತ್ರ ಎಲ್ಲಾನು ಹೇಳು. ಹೆಸರು ರಾಣಿ, ಮಿಥುನ ರಾಶಿ, ರಾಣಿ, ಪುನರ್ವಸು, ಪುನರ್ವಸು. ಅಣ್ಣ, ಏನಾಯ್ತಣ್ಣ? ಏನೇ ಇದ್ರು ಹೇಳಣ್ಣ. ಇಲ್ಲಿ ಕೇಳು ಈಶ್ವರಿ,
ನಮ್ಮ ಹುಡುಗನ್ ಜಾತಕಕ್ಕೂ ಆ ಹುಡುಗಿಯ ಹೆಸರು, ರಾಶಿ, ನಕ್ಷತ್ರ ಇದನ್ನೆಲ್ಲ ತಾಳೆ ಹಾಕಿ ನೋಡಿದಾಗ ಎಲ್ಲ ಸರಿಯಾಗೇ ಇದೆ. ಇನ್ನೇನಣ್ಣ, ಒಳ್ಳೆ ದಿನ ನೋಡಿ ಶಾಸ್ತ್ರ ಮುಗಿಸ್ಬಿಡೋದೆ ತಾನೇ? ಇಲ್ಲ, ಸಮಸ್ಯೆನೇ ಅದು. ಅದ್ರಲ್ಲಿ ಏನ್ ಮಾವ ಸಮಸ್ಯೆ? ಏಯ್, ದೊಡ್ಡೋರ್ ಮಾತಾಡ್ತಾ ಇದೀವಿ ತಾನೇ, ಸ್ವಲ್ಪ ಸುಮ್ನೆ ಕೂತ್ಕೊಳ್ಳಿ. ಅಣ್ಣ, ಈಗ ತಾನೇ ಎಲ್ಲ ಸರಿ ಇದೆ ಅಂತಂದೆ, ಅಷ್ಟು ಬೇಗ ಏನಾಯ್ತು? ಜಾತಕ ಎಲ್ಲ ಸರಿಯಾಗೇ ಇದೆ, ಆದ್ರೆ ರಾಜ ಮದ್ವೆ ಆದಂತ ಸಮಯ, ಆ ಹುಡುಗಿ ರಾಶಿ ನಕ್ಷತ್ರ ಸೇರಿದಂತ ಸಮಯ ತುಂಬಾನೇ ಕೆಟ್ಟದಾಗಿದೆ. ಈಗ ಅದಕ್ಕೇನ್ ಮಾಡ್ಬೇಕು? ಏನಾದ್ರೂ ಪರಿಹಾರ ಮಾಡ್ಸಿದ್ರೆ ಶಾಂತಿ ಮುಹೂರ್ತಕ್ಕೆ ಏರ್ಪಾಟ್ ಮಾಡ್ಬೋದಾ? ಪರಿಹಾರದ ಪೂಜೆನೆಲ್ಲ ಏರ್ಪಾಡು ಮಾಡೋಣ, ಆದ್ರೆ ಅದಕ್ಕೆ ಇವರು 41 ದಿನಗಳ ಕಾಲ ದೂರ ಇರ್ಬೇಕಲ್ವಾ? 41 ದಿನ? ಏನು ಎಲ್ರಿಗೂ ತೊಂದರೆ ಅನ್ನಿಸ್ತಿದ್ಯಾ? ಆಗ್ಲೇಬೇಕು. ನನಗಿರೋಂಥ ಕೋಪಕ್ಕೆ ನಿಮಗೆ 1 ವರ್ಷ ಆದರೂ ಫಸ್ಟ್ ನೈಟ್ ಆಗೋದಕ್ಕೆ ಬಿಡೋದೇ ಇಲ್ಲ. ಆದರೆ ಅಲ್ಲಿವರೆಗೂ ಈ ಹುಡುಗಿ ಇಲ್ಲೇ ಇರೋದೇ ಆದರೆ ನನ್ನ ಮಗಳು ಬಂದಿಲ್ಲಿ ಬಾಳಕ್ಕಾಗೋದಿಲ್ಲ. ನಾನು 41 ದಿನದಲ್ಲಿ ನಿಮ್ಮನ್ನು ಸ್ವಲ್ಪನೇ ದೂರ ಮಾಡ್ತೀನಿ. ಮಾನಸ ಇವನಿಗೆ ಸೊಸೆ ಆಗ್ತಾಳೆ. ಏನು ಕೇಳಿದ ತಕ್ಷಣ ಎಲ್ಲರೂ ಸುಮ್ಮನಾಗ್ಬಿಟ್ರಿ? ಇಲ್ಲ ಅಣ್ಣ, ದಿಢೀರಂತ 41 ದಿನ ದೂರ ಇರ್ಬೇಕು ಅಂದ್ರಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಅಣ್ಣ, ನೀನ್ ಹೇಳ್ದ ಹಾಗೆ ನಾವು ಮಾಡ್ತೀವಿ. ಅದೇನ್ ಪರಿಹಾರ, ಅದೇನ್ ಪೂಜೆ ಅಂತ ಹೇಳಿದ್ರೆ ನಾವು ಮಾಡಿಸ್ತೀವಿ. ಅದೇನು ಅಲ್ಲ ಈಶ್ವರಿ, ಈ 41 ದಿನನೂ ರಾಣಿ ಭಕ್ತಿಪೂರ್ವಕವಾಗಿ ದೇವ್ರ ಪೂಜೆ ಮಾಡಬೇಕು. 41 ದಿನನೂ ಇವರ ನಿಯಮದಲ್ಲೇ ಇದ್ರೆ ಎಲ್ಲ ಪರಿಹಾರ ಆಗಿ ಇವರ ದೋಷಗಳೆಲ್ಲ ನಿವಾರಣೆ ಆಗ್ಬಿಡತ್ತೆ. ಅದಾದ್ಮೇಲೆ ಶಾಂತಿ ಮುಹೂರ್ತನ ಮಾಡಿಸ್ಬೋದು. ಸರಿ ಅಣ್ಣ, 41 ದಿನನೂ ನೀನ್ ಹೇಳ್ದ ಹಾಗೆ ನಾವು ಮಾಡ್ತೀವಿ. ಹೌದಣ್ಣ, ನೀನ್ ಪೂಜೆ ಮಾಡ್ಬೇಕು ಅಂದ್ಯಲ್ಲ, ಅದನ್ನ ಹೇಗ್ ಮಾಡೋದು? ಅದೇನು ಅಲ್ಲ, ಅದೇನು ಅಂದ್ರೆ ನನ್ನಂತ ಜ್ಯೋತಿಷನ ತುಂಬಾ ತಿಳ್ಕೊಂಡಿರೋನು ಮನೇಲಿದ್ದು ಮಾಡಿಸ್ಬೇಕಾಗತ್ತೆ. ಹೌದಾ? ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ 41 ದಿನ ನೀನಿಲ್ಲಿದ್ದು ನೀನೇ ಮಾಡಿಸ್ಕೊಡೋಣ. ಸರಿ, ಇಲ್ಲಿ ಕೇಳಿ, ನಾನು ಹೇಳೋದನ್ನ 41 ದಿನ ಕರೆಕ್ಟಾಗಿ ಮಾಡಬೇಕು. ಮಾಡ್ತೀರಾ ಅಲ್ವಾ? ಹಾಗಾದ್ರೆ ನಾನು ಪೂಜೆ ಮಾಡಿಸ್ತೀನಿ. ಇಲ್ಲಿ ನೋಡು, ಬರೀ ತಲೆ ಅಳ್ಳಾಡ್ಸೋದಲ್ಲ, ಅಣ್ಣ ಹೇಳ್ದಾಗೆ ಕಟ್ನಿಟ್ಟಾಗಿದ್ದು ಪೂಜೆನೂ ಪರಿಹಾರನೂ ಮಾಡಿದ್ರೇನೆ ನೀವಿಬ್ರು ಒಂದಾಗಕ್ಕಾಗೋದು. ಆಮೇಲೆ 2 ಕುಟುಂಬನೂ ಒಂದಾಗೋದು, ರಾಣಿನೂ ತನ್ನ ಕುಟುಂಬ ಸೇರಕ್ಕಾಗೋದು. ಸರಿ ಅತ್ತೆ, ಮಾಡ್ತೀವಿ ನಾವು. ನೀವೇನು ಮಾಡೋದು? ಇನ್ಮೇಲೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ನೋಡಿ. ಏನಮ್ಮ, ದೀಪ ಆರೋಯ್ತಲ್ಲ? ನೀನ್ ಮಾಡಿದ್ ಸರಿ ಇಲ್ಲಮ್ಮ. ಅಯ್ಯೋ, ಎಲ್ಲ ಶುದ್ಧವಾಗೇ ಇದ್ರಿ ತಾನೆ? ಏನಾಯ್ತು? ದೀಪ ಆರೋಯ್ತು. ಅಯ್ಯಯ್ಯೋ, ಇಲ್ಲಪ್ಪ, ನಾನು ಸರಿಯಾಗಿ ಮಾಡ್ತಾ ಇದ್ದೆ. ಗಾಳಿ ಬೀಸ್ತಲ್ಲ, ಅದಾಗೆ ಆರೋಯ್ತು. ಹೇಯ್, ನೀನ್ ಪೂಜೆ ಮಾಡ್ತಾ ಇರೋದೇ ತೊಂದ್ರೆ, ಆರ್ತಿ ಆರೋಯ್ತು ನೋಡು. ಗಾಳಿ ಬೀಸ್ತಿದೆ, ಅದು ಬೀಸ್ತಿದೆ ಅಂತ ಕತೆ ಹೇಳ್ತ್ಯಾ? ಹೋಗು, ಹೋಗಿ ಮತ್ತೊಂದ್ಸಲ ಪೂಜೆ ಮಾಡು. ಹೋಗು. ಹೋಗಮ್ಮ. ಅಣ್ಣ, ಮೊದಲನೇ ದಿನನೇ ಹೀಗಾಗೋಯ್ತು, ಏನಾದ್ರೂ ಅಪಶಕುನನಾ? ಮೊದ್ಲಾಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಆದ್ರೆ ಇದೇ ರೀತಿ ಮತ್ತೆ ಮತ್ತೆ ಅಪಶಕನಗಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಅದಾದ್ಮೇಲೆ ನಾನು ಏನೇ ಕಷ್ಟಪಟ್ರು ಏನು ಪ್ರಯೋಜನ ಇಲ್ಲ. ನೀನ್ ಕೂತ್ಕೊಳ್ಳೋಣ. ತಗೋ, ಕಾಫಿ ಆರೋಗಿದೆ, ಬಿಸಿ ಮಾಡ್ಕೊಂಡು ತಗೊಂಡ್ ಬಾ. ಕೊಡು. ಕೂತ್ಕೋ. ಇಷ್ಟೊತ್ತು ಏನ್ ಮಾಡ್ತಾ ಇದ್ದಾಳೆ? ಛೇ. ಹಲೋ, ಕೇಳಿಸ್ತಿದ್ಯಾ? ಇಲ್ಲಿ ಕೇಳಿಸ್ಕೊ. ಇವತ್ತಂತೂ ಒಂದು ಘಟನೆ ನಮಗೆ ಬೇಕಾಗಿರೋ ರೀತಿಲೇ ನಡೀತು.
ಇನ್ನು ಮೇಲೆ ನಾನು ಮಾಡುವಂತ ಒಂದೊಂದು ಕೆಲಸದಿಂದನೂ ಅವರಿಬ್ರು ತಾನಾಗೇನೆ ದೂರ ಆಗ್ತಾರೆ. ಆ ರಾಣಿನೇ ರಾಜ ಇಂದ ದೂರ ಆಗಿ ನಮ್ಮ ಮಾನಸನ ಊರ್ನವ್ರ ಮುಂದೆ ಮದುವೆ ಮಾಡಿಸ್ತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ, ಅದನ್ನ ಖಂಡಿತ ನಾನು ನೆರವೇರಿಸ್ತೀನಿ. ಇಲ್ಲಿ ಕೇಳು, ನನ್ನ ಮಗಳನ್ನ ಬಿಟ್ಟು ಇವನು ಒಂದು ನಿಮಿಷ ಕೂಡ ಇವನು ಸಂತೋಷವಾಗಿರ್ಲೇಬಾರ್ದು. ನಾನು ನೋಡ್ಕೊಳ್ತೀನಿ, ಸರಿನಾ? ಸರಿ, ಯಾರೋ ಬರ್ತಾ ಇದಾರೆ ಅನ್ಸುತ್ತೆ, ನಾನು ಇಡ್ತೀನಿ. ಏಯ್ ಚಿನ್ನ, ಆಸೆಯಿಂದ ಪ್ರೀತಿ ಮಾಡಿ ಅವಸರವಾಗಿ ಮದುವೆ ಮಾಡ್ಕೊಂಡು ಈಗಿಬ್ರು ಸೇರದೆ ಒದ್ದಾಡೋದು ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಕಣೆ. ನಿನ್ ತರ ಸುಂದರವಾದ ಹೆಂಡ್ತಿನ ಇಟ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರೋದು ಎಷ್ಟು ಕಷ್ಟ ಗೊತ್ತಾ? ಬೇರೇನ್ ಮಾಡೋದು? ನನಗ್ ಮಾತ್ರ ಗ್ರಾಚಾರನೇನು, ಬೇರೆ ದಾರಿನೇ ಇಲ್ಲ. ನಿಮ್ ಮಾವ ಹೇಳ್ದಾಗೆ 41 ದಿನ ನಾವ್ ಹೀಗೆ ಇರ್ಬೇಕು. ಅದರ ತನಕ ನೀನು ಆಗಲ್ಲ ಕಣೆ. ಅವ್ರನ್ನೆಲ್ಲ ಬಿಡು, ಆ ಕಾಲದಿಂದ ಜಾತಕ ಜ್ಯೋತಿಷ ಅಂತ ಅದ್ರಲ್ಲೇ ಮುಣಿಗ್ಬಿಟ್ಟಿದ್ದಾರೆ. ನಾವಿಬ್ರು ಸ್ವಲ್ಪ ಮುದ್ದಾಡೋದು ಏನಾದ್ರೂ ಇದ್ರೆ ತಾನೇ ಚೆನ್ನಾಗಿರುತ್ತೆ. ಸರಿ ಕಣೋ, ಹಾಗಾದ್ರೆ ಈ ಪೂಜೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಬಿಡೆ. ಸರಿ, ನನಗೂ ಆಸೆ ಇದೆ ರಾಜ. ಈ ಪೂಜೆ ಏನಾದ್ರೂ ನಡುವಲ್ ನಿಂತ್ಬಿಟ್ಟು ಏನಾದ್ರೂ ಆಗೋದ್ರೆ, ಕೊನೆವರೆಗೂ ನಾವಿಬ್ರು ಒಂದಾಗ್ದೆ ಹೋದ್ರೆ? ಏ ಲೂಸು, ಆ ತರ ಏನೂ ಆಗಲ್ಲ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ಕಣ್ ಮಾತ್ರ ಮುಚ್ಕೋ, ನಾನ್ ಹೇಳೋವರೆಗೂ ತೆಗಿಬಾರ್ದು, ಕದಲ್ದೇ ಇರ್ಬೇಕು. ಬಂದ್ಬಿಟ್ರ? ಏನಿದಲ್ಲ? ನೀರ್ ಕುಡಿಬೇಕಂತ ಬಂದೆ. ಹೋಗ. ಹೋ, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ನನಗೆ ನೀವು ತೊಂದರೆ ಮಾಡ್ತೀರಾ? ಇರಲಿ, ನಿಮ್ಮಿಬ್ರಿಗೂ ನಾನು ಏನು ತೊಂದರೆ ಮಾಡ್ತೀನಿ ಅಂತ ನೋಡ್ತಾ ಇರಿ. ಒಂದು ನಿಮಿಷ ಕೂಡ ನಾನು ಎಚ್ಚರ ತಪ್ಪಾರ್ದು. ಹೇ, ಸೂಪರ್ ಕಣೋ, ಚೆನ್ನಾಗಿದ್ದೀನಿ ಕಣೋ, ಯಾವ ತೊಂದ್ರೆನೂ ಇಲ್ಲ. ಎಚ್ಚಿ, ಸುಮ್ನೆ ಇರೋ. ಅಯ್ಯೋ, ಇದೆಲ್ಲ ನಿನಗ್ ಬೇಕಿತ್ತಾ? ಹಾ, ಓಹೋ, ಹಾ, ಬೇರೆ ಇನ್ನೇನು? ಏನಿವಳು ನಗ್ನಗ್ತಾ ಮಾತಾಡ್ತಾ ಇದ್ದಾಳಲ್ಲ, ಏನಿರ್ಬೋದು? ಏನೋ ತಪ್ಪಾಗಿದೆ ಅನ್ಸುತ್ತೆ. ಇವಳು ನಾವು ಅನ್ಕೊಂಡಿದ್ದಕ್ಕಿಂತ ಬೇರೆನೇ ನಡೆಸ್ತಾ ಇದ್ರೆ ಇವಳು ಆಟ ಅಂತೂ ಬೇಗ ಮುಗಿದೋಗುತ್ತೆ. ಮನೆಯಿಂದ ಈಸಿಯಾಗಿ ಆಚೆ ಕಳಿಸ್ಬೋದು. ಏನು ಅಂತ ಕಂಡುಹಿಡಿಬೇಕು. ಹೇ, ಒಂದ್ ನಿಮಿಷ ಇರು, ನಾನು ಕರಿತೀನಿ. ಏನಪ್ಪ, ಏನಾಯ್ತು? ಏನಾದ್ರೂ ಬೇಕಿತ್ತಾ? ಸುಮ್ನೆ ನಾನು ಆಚೆ ಹೋಗೋಣ ಅಂತ ಬಂದೆ. ಆಮೇಲೆ ಈ ಪರಿಹಾರ ಪೂಜೆನೆಲ್ಲ ಸರಿಯಾಗಿ ಮಾಡ್ತಾ ಇದೀಯಾ? ಅದೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಪ್ಪ. ಇವತ್ತೇ ಗೊತ್ತಿಲ್ದೆ ಆರ್ತಿ ಆರೋಗೋಯ್ತು. ಇನ್ನು ಮುಂದೆ ಈ ತರ ನಡೆಯಲ್ಲಪ್ಪ. ಸರಿನಮ್ಮ, ನೀನು ಹೋಗಿ ಕೆಲ್ಸ ನೋಡು. ಕರೆಕ್ಟಾಗಿ ಮಾಡ್ತಿದ್ಯಾ? ನಾನಿರ್ಬೇಕಾದ್ರೆ ಹೇಗೆ ಕರೆಕ್ಟಾಗಿ ಮಾಡ್ತೀಯ ಅಂತ ನಾನು ನೋಡ್ತೇನೆ. ಈಶ್ವರಿ, ಸ್ವಲ್ಪ ಇಲ್ಬಾ. ಬಂದೆ ಅಣ್ಣ. ಹೇಳಣ್ಣ. ಏನೂ ಇಲ್ಲ. ಈ ರಾಣಿ ಕರೆಕ್ಟಾಗಿ ಪೂಜೆನೆಲ್ಲ ಮಾಡ್ತಾ ಇದ್ದಾಳ? ಗೊತ್ತಿಲ್ಲ ಅಣ್ಣ, ನೀನೇ ಹೇಳ್ಬೇಕು. ಸರಿ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಆ ಹುಡುಗಿ ಯಾರ ಜೊತೆನೂ ಮಾತಾಡ್ತಾನೆ ಇರ್ತಾಳೆ. ಏನು ಎತ್ತ ಅಂತ ಕೇಳಿದ್ರೆ ಏನೂ ಹೇಳೋದೇ ಇಲ್ಲ. ನಾನು ಅದನ್ನು ಒಂದು 2-3 ಸಲ ನೋಡಿದೆ. ಅದವ್ರ ಕಂಪನಿಯವ್ರ ಜೊತೆ ಯಾರ ಜೊತೆನೋ ಮಾತಾಡ್ತಿರ್ತಾಳೆ ಅಣ್ಣ. ಓಹ್, ಸರಿನಮ್ಮ, ಏನೂ ತಪ್ಪಾಗಬಾರ್ದು. ನನಗೆ ತಪ್ಪು ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ನೀನು ಅದು ಹೇಗಣ್ಣ ತಪ್ಪಾಗಿ ತಿಳ್ಕೊತ್ಯಾ? ಸರಿ, ನಾನು ನಿನಗೆ ಟೀ ತರ್ತೀನಿ, ಇರು. ಸರಿನಮ್ಮ, ಶುಗರ್ನ ಕಮ್ಮಿ ಹಾಕೊಂಡು ತಗೊಂಡ್ಬಾ. ಇಲ್ಲೇನೋ ನಡೀತಾ ಇದೆ. ಇದನ್ನ ಇಟ್ಕೊಂಡು ನಾನು ದೊಡ್ಡದಾಗಿ ಏನಾದರೂ ಮಾಡಲೇಬೇಕು.
ಏ ಇಲ್ಲಿ ನೋಡು, ಹ್ಮ್ ಕ್ಯೂಟ್ ಆಗಿದ್ಯಲ್ಲ. ಹ್ಮ್ ಏನೇ ನಾನೇ ಬಚ್ಚಿಟ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದೀನಿ, ನೀನೇನೇ ಫೋನ್ ನೋಡ್ತಾ ಇದೀಯಾ? ನಾನ್ ಮತ್ತೆ ಏನ್ ಮಾಡೋದಂತ ಹೇಳು? ಅತ್ತೆನೂ ನೋಡ್ಕೋಬೇಕು, ನಿನ್ ಮಾವನ್ನೂ ನೋಡ್ಕೋಬೇಕು, ಅದು ಮಾತ್ರ ಅಲ್ಲದೆ ನಿನ್ನೂ ನೋಡ್ಕೋಬೇಕು. ನೋಡ್ಕೊಂತೀಯ ಬಿಡು. ಇಲ್ಲಿ ನೋಡಿ, 41 ದಿನ ತನಕ ನನಗೆ ವೇಟ್ ಮಾಡೋಕ್ಕಾಗಲ್ಲ. ಒಂದು 4 ನಿಮಿಷ ಈ ಪರಿಹಾರನ ದೂರ ಇಟ್ರೆ ಏನಂತೆ? ರಾಜ, ನನಗೆ ಪರಿಹಾರ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ. ಏನೋ ಅವ್ರ ಮನ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡು, ಅವ್ರ ತೃಪ್ತಿ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನನ್ನ ತೃಪ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೇ. ನಾನೀಗೆ ಸುಮ್ಮನೆ ಇರ್ಬೇಕಾ? ನಾನು ಬೇಕಾದ್ರೆ ನಿನ್ಗೊಂದು ಮುತ್ಕೊಳ್ಳ, ಏನು ಓಕೆನಾ? ಹೇ 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 ಅಯ್ಯೋ, ನಮ್ಮ ಮಾವ ಕರಿತಾ ಇದಾರೆ ಅನ್ಸುತ್ತೆ. ಇವರು ಬೇರೆ. ಏನು ಇಷ್ಟೊತ್ತಾದ್ರೂ ಬಾಗಿಲು ತೆಗಿತಾನೆ ಇಲ್ಲ? ಅದು ನಮ್ಮ ಮಾವನೇ, ಹೋಗಿ ಬಚ್ಚಿಟ್ಕೋ. ಅಯ್ಯಯ್ಯೋ ಮಾವ, ಏನ್ ಹೇಳಿ ಮಾವ? ಒಳಗಡೆ ಏನೋ ಶಬ್ದ ಕೇಳಿಸ್ತಿತ್ತಲ್ಲ? ಸಿನಿಮಾ ನೋಡ್ತಾ ಇದ್ದೆ ಮಾವ. ಇಲ್ಲ ಅನ್ಸುತ್ತೆ, ಏನೋ ಮಾತಾಡ್ತಿದ್ದಾಗಿತ್ತು. ಅದೆಲ್ಲ ಏನಿಲ್ಲ ಮಾವ. ಏನ್ ಮಾವ ಇಣಿಕ್ ನೋಡ್ತಾ ಇದ್ದೀರಾ? ಅಯ್ಯೋ ಅದೆಲ್ಲ ಬಂದು ನೋಡ್ಕೊಳ್ಳಿ. ಇಲ್ಲ ಇಲ್ಲ, ನೀನ್ ಫಿಲಮೇ ನೋಡು. ಹೋಗು. ಇವ್ರು ಬೇರೆ. ಬೇಗ ಬಾರೆ. ಎಲ್ಲ ಅವರು ಆಚೆ ಹೋಗ್ಬಿಟ್ರಾ? ಹೋದ್ರು. ಛೇ, ಒಂದ್ ಮುತ್ ಕೊಡಕ್ಕೂ ಬಿಡ್ತಾ ಇಲ್ಲ ಇವ್ರು. ಸರಿ, ನಾನ್ ನನ್ನ ರೂಮಿಗೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯೇ? ನಿನಗೋಸ್ಕರ ತಾನೇ ವೇಟ್ ಮಾಡೋದು. ಇಲ್ಲಿದೀಯ ನೀನು? ನಿನ್ನ ಎಲ್ಲೆಲ್ಲ ಹುಡ್ಕೋದು? ನಿನ್ನ ಬಿಟ್ಟು 1 ನಿಮಿಷ ಕೂಡ ಇರಕ್ಕಾಗ್ತಾ ಇಲ್ಲ ಗೊತ್ತಾ? ಏ ರಾಣಿ, ನಿನ್ನ ಎಷ್ಟು ಮಿಸ್ ಮಾಡ್ಕೊಂತ ಇದೀನಿ ಗೊತ್ತಾ? ಏನ್ ಮಾಡೋದು, ನಮ್ ಟೈಮ್ ಹೀಗಾಗೋಯ್ತು. ನನಗೂ ನಿನ್ ಜೊತೆ ಇರ್ಬೇಕಂತಾನೆ ಆಸೆ. ಹೌದು, ನಾನು ಆ ಆಸೆನ ನೆರವೇರಿಸ್ಬೇಕಂತ ನಿನ್ನ ಒಂಟಿಯಾಗಿ ಕರ್ದೆ. ನೀನ್ ಬರ್ತಾ ಇಲ್ವಲ್ಲ, ನಾನೇನ್ ಮಾಡೋದು? ಅದಕ್ಕೆ ಹಾಗಾಗ ನೀನೇ ಗಮನಿಸ್ಬೇಕು, ನಾನ್ ಎಷ್ಟು ಒದ್ದಾಡ್ತಾ ಇದೀನಿ ಗೊತ್ತಾ? ಹೌದೌದು. ಇಲ್ ನೋಡು, ಅತ್ತೆ ನೋಡಿದ್ರೆ ಏನಾಗತ್ತಂತ ಹೇಳು? ನಿನ್ ಮಾವ ಬೇರೆ ಆಗಾಗ ನಮ್ಮನ್ನ ವಾಚ್ ಮಾಡೋ ತರನೇ ಇದೆ. ಈ ತರ ಇರೋದ್ರಿಂದ ನಮ್ಮಿಂದ ಹ್ಯಾಪಿಯಾಗಿ ಇರಕ್ಕಾಗ್ತಾ ಇಲ್ಲ. ಅವ್ರು ವಾಚ್ ಮಾಡೋದೆಲ್ಲ ಒಂದ್ ಕಡೆ ಬಿಡು, ನನ್ನ ಆಸೆನ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣೆ. ಏ ರಾಣಿ, ಆ ಬಟ್ಟೆ ಎಲ್ಲ ಒಣಗೋಗಿರತ್ತಾರ, ನಾನು ಈಗ ಒಣಗೋಗಿದ್ದೀನಿ ಗೊತ್ತಾ? ನಾನು ಇವಾಗ ಸ್ವಲ್ಪ ಒದ್ದೆ ಮಾಡು. ಒದ್ದೆ ಮಾಡ್ಬೇಕಾ? ಸರಿ, ನಾನ್ ಬೇಕಾದ್ರೆ ನೀರ್ ಹಾಕ್ಲಾ? ನೀನ್ ಕಣ್ಮುಚ್ಗೋ, ನಾನ್ ನಿನ್ನ ಒದ್ದೆ ಮಾಡ್ತೀನಿ. ಅಯ್ಯೋ, ನಿಮ್ ಮಾವ ಕಣು. ಸರಿಯಾಗಿ ಬಟ್ಟೆ ಒಣಗ್ಸೆ. ಹಾಯ್ ಮಾವ. ಹೇ ರಾಜ, ಏನೋ ಇದಲ್ಲ? ನೀವಿಬ್ರು ದೂರ ಇರಿ ಅಂತ ತಾನೇ ನಾನು ಹೇಳಿದ್ದು. ಇಲ್ಲ ಅಂದ್ರೆ ಪರಿಹಾರ ಫಲಿಸೋದೇ ಇಲ್ಲ. ಇಲ್ಲ ಮಾವ, ಬಟ್ಟೆ ಎಲ್ಲ ಒಣಗಿಸ್ಬೇಕು, ಬಕೆಟ್ ಎತ್ಕೊಂಬ ಅಂತ ಹೇಳಿದ್ಲು, ಅದಕ್ಕೆ ಎತ್ಕೊಂಬಂದು ಕೊಟ್ಟೆ. ಇಲ್ಲಿ ಕೇಳು, ನಿಷ್ಠೆಯಿಂದ ಇರಬೇಕು. ಇಲ್ಲ ಅಂದ್ರೆ ಪರಿಹಾರ ಫಲಿಸೋದೇ ಇಲ್ಲ, ನೀವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಸರಿ ಮಾವ, ಹೋಗು. ಅಯ್ಯಯ್ಯೋ, ಇವ್ರ ಮೇಲೆ ಕಣ್ಣಿಡೋದೆ ನನಗೊಂದು ದೊಡ್ಡ ಕೆಲಸ ಆಗ್ಬಿಟ್ಟಿದ್ಯಲ್ಲ. ಹಲೋ, ಏಯ್ ಇಲ್ಲಿ ಕೇಳಿಸ್ಕೊ. ನಾವೊಂದು ಪ್ಲ್ಯಾನ್ ಹಾಕಿದ್ರೆ ಇವರೇ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಷ್ಟಾದ್ಮೇಲೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ತೊಗೊಂಡು ಬಂದು ಅದನ್ನ ಇಟ್ಕೊಂಡು ಇವರಿಬ್ಬರು ಡೈವರ್ಸ್ ತೊಗೊಳ್ಳೋ ಹಾಗೆ ಮಾಡಬೇಕು. ಅದಾದಮೇಲೆ ಇವರಿಬ್ಬರೇ ಸೇರಿಕೊಂಡು ನನ್ನ ಮಗಳನ್ನು ಇವನಿಗೆ ಮದುವೆ ಮಾಡಿಸ್ಬೇಕು. ಇಲ್ಲಿ ಕೇಳು, ಇಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ನಾನು ನಿನಗೆ ಹೇಳ್ತಾನೆ ಇರ್ತೀನಿ.
ಸರಿ, ಯಾರಾದ್ರೂ ಬರ್ತಾರೆ ಅನ್ಸುತ್ತೆ, ಆಮೇಲೆ ಮಾಡ್ತೀನಿ, ಸರಿನಾ? ಹಾಂ. ಹ್ಞೂ 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 ಹೇಳ್ಕಣೋ. ಸೂಪರಾಗಿ ಹೋಗ್ತಾ ಇದೆ. ಪ್ರಾಜೆಕ್ಟ್ ಎಲ್ಲ ಹೇಗೆ ಹೋಗ್ತಾ ಇದೆ? ಅದೇನೋ ಚೆನ್ನಾಗಿ ಹೋಗ್ತಾ ಇದೆ. ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ಸರಿ ಸರಿ, ನೀನಿವಾಗ ಎಲ್ಲಿದ್ಯಾ ಅಂತ ಹೇಳು. ಓ ಆಹಾ, ನಾವ್ ಅನ್ಕೊಂಡಿದ್ದು ಆದಷ್ಟು ಬೇಗ ನಡೀತಾ ಇದೆಯಲ್ಲ. ಇವಳು ಯಾರ ಜೊತೆನೋ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಇದನ್ನ ಸುಮ್ನೆ ಬಿಡಬಾರ್ದು. ಈಶ್ವರನ್ ಕರೆದು ಇದನ್ನ ತೋರಿಸ್ಬೇಕು. ಹೌದು ಹೌದು. ಇಲ್ಬಾ. ಏನಣ್ಣ? ರಾಣಿ ಅತ್ತೆ, ಯಾರ ಜೊತೆ ಅಷ್ಟೊತ್ತು ಮಾತಾಡ್ತೀಯಾ? ಅತ್ತೆ, ನನಗೆ ಗೊತ್ತಿದ್ದವ್ರೆ ಅತ್ತೆ. ಯಾರು ಏನು ಅಂತ ಹೇಳೋದ್ರಲ್ಲಿ ಏನ್ ಕಷ್ಟ ನಿಂಗೆ? ಮಾ, ಏನಾಯ್ತಮ್ಮ? ಯಾಕೆ ಕಿರ್ಚ್ತಾ ಇದೀಯಾ? ಲೋ, ನಿನ್ ಹೆಂಡತಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ ಕಣೋ. ಕೇಳಿದ್ರೆ ಏನು ಹೇಳಲ್ಲ. ಏ ರಾಣಿ, ಯಾರ ಜೊತೆ ಅಷ್ಟೊತ್ತು ಮಾತಾಡ್ತಾ ಇದೀಯಾ? ಅದು ಯಾರಂತ ಹೇಳ್ಬೋದಲ್ವಾ? ಏನಿದು ರಾಜ? ನಾನ್ ಯಾರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತೀನಿ? ಎಲ್ಲ ನಮ್ ಫ್ರೆಂಡ್ಸ್ ಜೊತೆನೆ. ಏನ್ ಫ್ರೆಂಡ್ಸ್ ಜೊತೆ? ಫ್ರೆಂಡ್ಸ್ ಜೊತೆ ಯಾರಾದ್ರೂ ಇಷ್ಟೊತ್ತು ಮಾತಾಡ್ತಾರಾ? ಏನು ಇದನ್ನೆಲ್ಲ ಕೇಳಕ್ಕಾಗಲ್ವಾ? ಏ ರಾಣಿ, ಯಾರ ಜೊತೆ ಮಾತಾಡಿದ್ಯಾ? ಫೋನ್ ಕೊಡು. ಎಲ್ರೂ ಕೇಳ್ತಾ ಇದಾರೆ ತಾನೆ. ಏನ್ ರಾಜ ಇದಲ್ಲ? ಇವ್ರ ತರ ನೀನು ಪ್ರಶ್ನೆ ಕೇಳ್ತಾ ಇದ್ಯಾ? ಯಾಕೆ? ನಾನೇನ್ ತಪ್ಪಾಗಿ ಕೇಳಿದ್ನೆ? ಯಾರಂತ ತಾನೇ ಕೇಳಿದ್ನೆ. ಯಾಕೆ ಅದನ್ನು ನಾನು ಕೇಳ್ಬಾರ್ದಾ? ನೋಡಿದ್ಯೇನೋ, ನಿನ್ ಜೊತೆನೆ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ ನೋಡಿದ್ಯಾ? ಇವಳು ಸರಿಯಾಗಿ ಪೂಜೆನೂ ಮಾಡ್ತಾ ಇಲ್ಲ, ಪರಿಹಾರನೂ ಮಾಡ್ತಾ ಇಲ್ಲ. ಅದೆಲ್ಲ ಇರ್ಲಿ ಬಿಡಮ್ಮ. ಏ ರಾಣಿ, ಯಾರಂತ ಹೇಳು. ಯಾರ ಜೊತೆ ಮಾತಾಡ್ತಾ ಇದೀಯಾ? ಇಲ್ಲಾಂದ್ರೆ ಫೋನ್ ಕೊಡು. ಹೇ ರಾಜ, ಏನ್ ನಿನ್ ಫೋನ್ ಎಲ್ಲ ಕೇಳ್ತಾ ಇದ್ಯಾ? ಅಷ್ಟು ನನ್ ಮೇಲೆ ಸಂದೇಹ ಬಂದ್ಬಿಡ್ತಾ? ನನ್ನ ನೋಡಿದ್ರೆ ನಿನಗ್ ತಪ್ಪಾಗ ಅನ್ಸ್ತಾ ಇದ್ಯಾ? ನೀನ್ ಈ ತರ ಮಾತಾಡೋದು ನನಗ್ ತುಂಬಾ ಕಷ್ಟ ಅನಿಸ್ತಾ ಇದೆ ರಾಜ. ಹೋಗು ರಾಜ. ನೋಡಿದ್ಯೇನೋ, ನಾವಿಷ್ಟೆಲ್ಲ ಕೇಳಿದ್ರು ಏನ್ ಹೇಳ್ಬಿಟ್ಟು ಹೋದ್ಲು ನೋಡ್ತೀಯಾ? ರಾಜ, ನಿಮ್ ಮಾವ ಹೇಳ್ದಾಗ್ಲೂ ನಾನ್ ನಂಬ್ಲಿಲ್ಲ ಕಣೋ. ಏನೋ ತಪ್ಪು ನಡೀತಾ ಇದೆ, ಸ್ವಲ್ಪ ಜೋಪಾನವಾಗಿರ್ಬೇಕು. ಸರಿ ಬಿಡು ಈಶ್ವರಿ. ರಾಜಂಗ್ ಗೊತ್ತಿಲ್ದಿರೋದು ಏನೂ ಇಲ್ಲ. ಅವನೇನ್ ಚಿಕ್ಕ ಹುಡುಗನ? ನಮಗಿಂತ ಇವತ್ತಿನ ಹುಡುಗರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ, ನಮ್ಮ ರಾಜ ಅಷ್ಟೊಂದು ಕೇಳಿದ್ರು ಅವಳು ಹೆಸರು ಹೇಳಲಿಲ್ಲ, ಫೋನು ಕೊಡ್ಲಿಲ್ಲ. ಅದೇ ನನಗೊಂದು ರೀತಿ ಸಂದೇಹ ಆಗ್ತಾ ಇದೆ. ಸರಿ, ಅವನೇ ಪ್ರೀತ್ಸ್ ಮದುವೆ ಆಗಿರೋ ಹುಡುಗಿತಾನೆ, ಅವನೇ ಸರಿ ಮಾಡ್ಕೋತಾನೆ. ಸರಿ, ನನಗೊಂದು ಟೀ ಮಾಡಿಕೊಡು. ಈ ರಾಜ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ? ನನ್ ಮೇಲೆ ಸಂದೇಹ ಬಂದ್ಬಿಟ್ಟಿದೆ. ಅತ್ತೇನು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರ ಮಾವ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ? ನನಗೇನೋ ಅವ್ರ ಮೇಲೆ ಸಂದೇಹ ಬರ್ತಾ ಇದೆ. ಅಬ್ಬಾ, ಒಳ್ಳೆ ಟೈಮು. ಈಶ್ವರಿ ಮಾರ್ಕೆಟ್ಗೆ ಹೋಗಿದ್ದಾಳೆ. ರಾಜನು ಬೈಕ್ ತಗೊಂಡು ಎಲ್ಲೋ ಹೋಗಿದ್ದಾನೆ. ಇವಳು ವಿಷಯ ಏನು ಅಂತ ತಿಳ್ಕೋಬೇಕು. ಅವತ್ತು ನಾನ್ ಫೋನ್ ಮಾತಾಡುವಾಗ ನಮ್ ಮಾತೆಲ್ಲ ಕೇಳಿಸ್ಕೊಂಡಂಗಿತ್ತು. ಆಮೇಲೆ ಇವ್ರ ಹತ್ರ ಮಾತಾಡುವಾಗೆಲ್ಲ ಅವ್ರು ವಾಚ್ ಮಾಡೋ ತರನೇ ಇತ್ತು. ಈ ವಿಷಯದಲ್ಲಂತೂ ಹೇಳಲೇಬೇಕು. ಏನಂತ ಗೊತ್ತಾಗ್ತಾ ಇಲ್ವಲ್ಲ. ಸರಿ, ಬಟ್ಟೆ ಒಣಗ್ತಾ ಅಂತ ಹೋಗಿ ನೋಡೋಣ. ಹಲೋ, ಸರಿಯಾಗಿ ಕೇಳಿಸ್ಕೋ. ಇವತ್ತಂತೂ ಒಳ್ಳೆ ವಿಷಯ ನಡೀತು.
ಆ ಹುಡುಗಿ ರಾಣಿ ಯಾರ ಜೊತೆನೋ ಮಾತಾಡ್ತಾ ಇದ್ಲು. ಅದೇ ನಾನು ನಿಂಗೆ ಮುಂಚೆನೆ ಹೇಳಿದ್ದೆ ಅಲ್ವಾ, ಹಾ ಮತ್ತೆ ಅವನ ಜೊತೆನೆ ಮಾತಾಡ್ತಾ ಇದ್ಲು. ನಾನು ಈಶ್ವರಿನ ಕರೆದು ತೋರಿಸಿ ಏನೋ ಎತ್ತ ಅಂತ ಕೇಳಿದಾಗ ಅವಳಂತೂ ಏನೂ ಮಾತಾಡ್ಲೇ ಇಲ್ಲ. ಆಗ ರಾಜ ಅಂತೂ ತುಂಬಾ ಟೆನ್ಷನ್ ಆಗ್ಬಿಟ್ಟ. ಹೆಸರು ಕೇಳಿದ್ರೆ ಹೆಸರು ಹೇಳಿಲ್ಲ, ಫೋನ್ ಕೇಳಿದ್ರೆ ಫೋನು ಕೊಡ್ಲಿಲ್ಲ. ಆ ಈಶ್ವರಿನೂ ರಾಜನು ಅವಳಂತೂ ತುಂಬಾನೇ ವಿಚಾರಿಸಿದ್ರು. ಅವಳಂತೂ ಏನು ಹೇಳದೆ ಹಾಗೆ ಹೊರಟೋದ್ಲು. ಅಲ್ಲ, ನಮ್ಮ ಈಶ್ವರಿನ ನಂಬಿಸೋದಕ್ಕೆ ನಾನ್ ಪಟ್ಟಂತ ಕಷ್ಟ ಇದೆಯಲ್ಲ ಅಪ್ಪ, ನನ್ನ ಮಗಳಿಗೋಸ್ಕರ ಅಲ್ವಾ, ಅದಕ್ಕೇನೆ ಒಂದೊಂದನ್ನು ಯೋಚನೆ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ. ಆದರೆ ಈ ಸಲ ಮಾತ್ರ ನಾನು ಅನ್ಕೊಂಡಿದ್ದಕ್ಕಿಂತ ಬೇರೆ ಥರನೇ ನಡೀತಾ ಇದೆ. ಇನ್ನೊಂದು 2-3 ದಿನದಲ್ಲಿ ಇದೇ ರೀತಿ ಪ್ರಾಬ್ಲಮ್ನ ಮಾಡಿಸಿ ಅವಳನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ನಮ್ಮ ರಾಜನಿಗಂತೂ ಕೋಪ ಬಂದ್ರೆ ಅವಳ ಕತ್ತನ್ನ ಹಿಡಿದು ಆಚೆಗೆ ತಳ್ಳಿಬಿಡ್ತಾನೆ. ನಾವು ಅನ್ಕೊಂಡಾಗೇನೆ ಮಾನಸನ್ನ ರಾಜನಿಗೆ ಮದುವೆ ಮಾಡಿಸ್ಬೋದು. ಏನು ಸರಿ, ರಾಜ ಹೇಗಿದ್ರು ಕೋಪ ಮಾಡ್ಕೋತಾನೆ. ಈಶ್ವರಿಗೂ ನನ್ನ ಕೋಪ ಬರೋ ಥರ ಮಾಡಿದ್ರೆ ಆಮೇಲೆ ಮನೆನೇ ನರಕ ಆಗ್ಬಿಡತ್ತೆ. ಸರಿ ಕಣೆ, ಇಲ್ಲಿ ಏನ್ ನಡೆಯುತ್ತೆ ಹೇಗಾಗುತ್ತೆ ಅಂತ ನಾನು ಆವಾಗ ಫೋನ್ ಮಾಡಿ ಹೇಳ್ತಾ ಇರ್ತೀನಿ. ಸರಿನಾ? ಯಾರಾದ್ರು ಬರ್ತಾರೆ ಅನ್ಸುತ್ತೆ, ಇಡ್ಲಾ? ಸರಿ. ಇವಳಿಗೆ ಆದಷ್ಟು ಬೇಗ ಬುದ್ಧಿ ಕಲಿಸ್ಬೇಕು. ಏನ್ ಮಾಡ್ತಾ ಇದ್ಯಾ ನೀನು? ಏನ್ ಮಾಡ್ಬಿಟ್ಟೆ ನೀನು? ನೀವು ಮಾತಾಡಿದ್ದೆಲ್ಲ ಕರೆಕ್ಟ್ ಆಗಿ ರೆಕಾರ್ಡ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ. ಹೇಯ್, ಮರ್ಯಾದೆಗೆ ಫೋನ್ ಕೊಡು. ಕೊಡ್ತೀಯೋ ಇಲ್ವೋ? ಇಲ್ಲ, ಈ ಮನೇಲಿ ಇರೋದಕ್ಕೆ ಬಿಡೋದಿಲ್ಲ. ಹುಷಾರು. ಇಲ್ಲಿ ನೋಡಿ, ನಿಮ್ ಮಗಳೇ ಮದ್ವೆ ಆಗಿರ್ಬೇಕು, ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನನ್ ಬಾಳಿ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಹೇಯ್, ನೀನೇ ನನ್ನ ಮಗಳ ಜೀವನ ಹಾಳು ಮಾಡಿದ್ದು. ಅದನ್ನ ಹಾಳು ಮಾಡೇ ಮನೆಗೆ ಬಂದಿದ್ದು. ನಾನು ಹೇಳೋದನ್ನ ಕೇಳು. ನನ್ನ ತಂಗಿಗೂ ನನ್ನ ಅಳಿಯನಿಗೂ ಇದು ಗೊತ್ತಾಗಬಾರ್ದು. ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಅವ್ರಿಗೆ ಯಾವಾಗ್ಲೋ ಗೊತ್ತು. ನಾನ್ ವಿಡಿಯೋ ತೆಗೆದ ತಕ್ಷಣ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಟ್ಟೆ. ಅವರು ವಿಡಿಯೋನು ನೋಡಾಯ್ತು. ನೀವಿವಾಗ ನನ್ನ ಹೆದರ್ಸೋದು ಅವ್ರು ನೋಡ್ತಾನೆ ಇದ್ದಾರೆ. ಅಣ್ಣ, ಅಣ್ಣ, ಏನ್ ಮಾವ ಇದು? ಏನಣ್ಣ ಇದು? ಏನಣ್ಣ ಇದು? ಅಯ್ಯೋ, ಇದೆಲ್ಲ ನಂಬೋಕೆ ಆಗ್ತಿಲ್ಲ ನನ್ ಕೈಲಿ. ಮನ್ಸೆಲ್ಲ ತುಂಬಾ ನೋವಾಗ್ತಿದೆ ಅಣ್ಣ. ಏನು ಗೊತ್ತಿಲ್ಲದೆ ಇಬ್ರು ಮದ್ವೆ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನೀನ್ ಹೀಗೆಲ್ಲ ಮಾಡ್ತೀನಣ್ಣ. ಅಯ್ಯೋ, ಏನೇ ಇದ್ರು ಎಲ್ಲ ನಿನ್ನ ಹತ್ರ ಹೇಳ್ಕೊತಾ ಇದ್ದೆ. ನೀನ್ ಹೇಳಿದ್ದನ್ನೆಲ್ಲ ಕಣ್ಮುಚ್ಚಿ ನಂಬ್ತಾ ಇದ್ದೆ. ಯಾಕೆ ಹೀಗ್ ಮಾಡಿದ್ಯಣ್ಣ? ನಿನ್ನ ಅಣ್ಣನ್ಗಿಂತ ಜಾಸ್ತಿ ಅಪ್ಪನಾಗ್ ನೋಡಿದ್ದೆ ಅಣ್ಣ ನಾನು. ಇಷ್ಟು ಕೀಳು ಕೆಲಸ ಮಾಡ್ಬಿಟ್ಟಿಯಲ್ಲಣ್ಣ ನೀನು. ಅವನು ಹುಟ್ಟದಾಗಿಂದ ಅವನು ಕೂದಲು ಕೊಡೋದು, ನಾಮಕರಣ ಮಾಡಿದ್ದು ಎಲ್ಲಾನು ನೀನೇ ತಾನೇ ಮುಂದೆ ನಿಂತು ಮಾಡಿದ್ದು. ಸೋದ್ರ ಮಾವನ್ ಸ್ಥಾನದಲ್ಲಿ ನಿಂತು ಎಲ್ಲಾನು ಮಾಡಿದ್ಯಲ್ಲಣ್ಣ ಇಷ್ಟು ವರ್ಷ. ಏನು ವಯಸ್ಸಿನ ಮಕ್ಕಳು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ. ನಾವು ತಾನೇ ಕ್ಷಮಿಸಿ ಅವ್ರನ್ನ ಒಪ್ಕೋಬೇಕು. ಯಾಕಣ್ಣ ಹೀಗ್ ಮಾಡ್ದೆ? ಮಕ್ಕಳ ಜೀವನನೇ ಹಾಳು ಮಾಡಕ್ ಹೊಟ್ಟಿದ್ಯಲ್ಲ. ಮಾವ, ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಮಾನಸ ತುಂಬಾ ಇಷ್ಟ. ಆದ್ರೆ ನನಗೆ ಅವಳ ಮೇಲೆ ಪ್ರೀತಿನೇ ಹುಟ್ಟಿಲ್ಲ. ಮಾವನ ಮಗಳ ಮೇಲೆ ಆಸೆ, ಇಷ್ಟ ಎಲ್ಲ ಇರುತ್ತೆ. ನಾನು ರಾಣಿನ್ ಮಾತ್ರ ನೋಡದೆ ಇದ್ದಿದ್ರೆ ಖಂಡಿತ ಮಾನಸನೇ ಮದುವೆ ಮಾಡ್ಕೊಂತ ಇದ್ದೆ. ನಾನೇನ್ ಮಾಡ್ದೆ ಮಾವ? ಎಲ್ಲ ನಾವು ಅನ್ಕೊಂಡಾಗೆ ನಡೀತಾ ಇದೀಯಾ? ಅಪ್ಪ, ಇಲ್ಲಿ ನೋಡಿ ಅಪ್ಪ, ನೀವು ನನ್ನ ಹತ್ರ ಒಂದ್ ಮಾತು ಹೇಳಿದ್ರಿ, ನೀನು ನನ್ ಮಗಳ ತರನೇ ಅಂತ. ಏನೇ ಇದ್ರು ನನ್ನ ಹತ್ರನೇ ಹೇಳು ಅಂತ ಅಂದ್ರಿ. ನಾನು ಈ ಮನೆಯಲ್ಲಿ ನನಗೂ ಒಂದು ಅಪ್ಪ ಇದ್ದಾರೆ ಅಂತ ಸಂತೋಷವಾಗಿದ್ದೆ. ನೋಡಿ ಅಪ್ಪ, ನಿಮ್ಮನ್ನ ವಿಡಿಯೋ ತೆಗೆದು ಸಿಕ್ಸ್ ಹಾಕ್ಬೇಕು ಅಂತ ನಾನು ಅನ್ಕೊಂಡಿಲ್ಲ. ರಾಜ ಅಂದ್ರೆ ನನಗೆ ತುಂಬಾ ಇಷ್ಟ. ಅವನೇ ನನ್ ಪ್ರಾಣ. ಅವನಿಲ್ದೆ ನನ್ನಿಂದ ಬಾಳಕ್ಕಾಗಲ್ಲ. ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೊಳ್ಳಿ. ನಾನ್ ಮಾಡಿದಂತೂ ಸರಿ ಇಲ್ಲ. ನಿಮಗೆ ಹೇಗ್ ಮುಖ ತೋರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನನಗೆ ನೀವ್ಯಾರು ಹೆಚ್ಚು ಅನ್ಸ್ಲಿಲ್ಲ. ನನ್ನ ಮಗಳ ಪ್ರೀತಿನೇ ತುಂಬಾ ಜಾಸ್ತಿ ಅನ್ನಿಸ್ತು.
ಚಿಕ್ಕ ವಯಸ್ಸಿಂದ ನಾನು ತುಂಬಾನೇ ಆಸೆ ಬೆಳೆಸ್ಬಿಟ್ಟಿದ್ದೆ. ರಾಜನೇ ನಿನ್ನ ಗಂಡ, ರಾಜನೇ ನಿನ್ನ ಗಂಡ ಅಂತ. ನಾನ್ ತಪ್ಪು ಮಾಡ್ಬಿಟ್ಟೆ. ತಪ್ಪೆಲ್ಲ ನಂದೇ ಎಲ್ಲ ತಪ್ಪು. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎಲ್ರೂ ನನ್ನ ಕ್ಷಮಿಸ್ಬೇಡಿ. ನಾನು ಒಬ್ಬ ಮನುಷ್ಯ ತಾನೆ. ಎಲ್ರೂ ನನ್ನ ಕ್ಷಮಿಸಿ. ಇಷ್ಟಾದ್ರೂ ನಾನಿಲ್ಲಿದ್ರೆ ಅದು ಅಸಹ್ಯ ಅನ್ಸುತ್ತೆ. ನಾನು ಹೋಗ್ತೀನಿ. ಎಲ್ರೂ ನನ್ನ ಕ್ಷಮಿಸ್ಬಿಡಿ. ನೋಡ್ದ್ಯಮ್ಮ ಮಾವ ಹೇಗ್ ಮಾತಾಡಿದಂತ? ಅವ್ನ್ ಏನೇ ಮಾತಾಡಿದ್ರು ಅವ್ನ್ ನನ್ನ ಅಣ್ಣ ಕಣೋ. ನಾಲ್ಗೆ ಕತ್ತರಿಸ್ಬಿಡ್ತೀನಿ. ನಾನ್ ಮಾಡಿದ ತಪ್ಪೆ. ಜ್ಯೋತಿಷ್ಯ ಜಾತಕ ಅಂತ ನಿಮ್ಮಿಬ್ಬರನ್ನು ದೂರ ಮಾಡ್ದೆ. ಮೊದ್ಲೇ ದುಃಖದಲ್ಲಿದ್ದ ನಮ್ಮ ಅಣ್ಣನ್ಗೆ ಮೇಲೆ ಮೇಲೆ ಕಷ್ಟ ಕೊಟ್ಬಿಟ್ಟೆ ಕಣೋ. ಸರಿ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇಲ್ ಬಾರೋ. ಬೇಡಿ ಅತ್ತೆ. ಇನ್ನು ನನ್ ಕೆಲ್ಸ ಇಸ್ಕೊಳಕ್ ಆಗಲ್ಲ ಕಣೋ. ಇನ್ನು ಮೇಲೆ ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ ಕಣೋ. ಅಳ್ಬೇಡಮ್ಮ. ನೀವಿಬ್ರು ಇನ್ ಮುಂದೆ ಸಂತೋಷವಾಗಿರ್ಬೇಕು ಅಷ್ಟೇ ನನಗ್ ಬೇಕಾಗಿರೋದು. ಅಮ್ಮ ಅಳ್ಬೇಡಮ್ಮ, ಸಂತೋಷವಾಗಿರೋಣಮ್ಮ.